ಮೀನಿನ ವ್ಯಾಪಾರಿ ಬಡವರ ಮನೆ ಸೊಸೆ. ಕೃಷ್ಣಾಪುರ ಅನ್ನುವ ಗ್ರಾಮದಲ್ಲಿ ಶಾರದಾ ಅನ್ನುವ 50 ವರ್ಷದ ದೊಡ್ಡ ಹೆಂಗಸು ಇರುತ್ತಾಳೆ. ಆಕೆ ತನ್ನ ಗಂಡ ಪ್ರಸಾದನ ಜೊತೆ ಸೇರಿ ಆ ಊರಿನ ಮಾರ್ಕೆಟ್ ಅಲ್ಲಿ ಮೀನಿನ ವ್ಯಾಪಾರ ಮಾಡ್ತಾ ಇರ್ತಾಳೆ. ಅವರ ಮಗ ರಮೇಶನಿಗೆ ಮೀನಿನ ವ್ಯಾಪಾರ ಹಿಡಿಸ್ತಾ ಇರ್ಲಿಲ್ಲ. ಅವನು ಬೇರೆ ಇನ್ನೇನಾದ್ರೂ ಒಳ್ಳೆ ವ್ಯಾಪಾರ ಮಾಡಬೇಕು ಅಂತ ನೋಡ್ತಾ ಇರ್ತಾನೆ. ಅವನ ಮುದುಕ ತಂದೆ ತಾಯಿಗಳು ಯಾವಾಗಲೂ ಅವನ ಬಗ್ಗೆನೇ ಆಲೋಚಿಸ್ತಾ ಇದ್ರು. ಒಂದು ದಿನ ರಮೇಶನ ತಾಯಿ ರಮೇಶ್ ಹತ್ರ ಬಂದು, ಮಗು, ನಿಂಗೆ ನಿಜಕ್ಕೂ ಜವಾಬ್ದಾರಿ ಇಲ್ಲ ಕಣೋ, ಯಾವ ಕೆಲಸವೂ ಮಾಡದೆ ಖಾಲಿಯಾಗಿ ತಿರುಗ್ತಾ ಇದೀಯ ನೋಡು. ನಿನ್ನ ಜೊತೆ ವಯಸ್ಸಿನವರು ಏನೋ ಒಂದು ವ್ಯಾಪಾರ ಮಾಡ್ತಾ ಮಕ್ಕಳು ಮರಿ ಜೊತೆ ಸಂತೋಷವಾಗಿದ್ದಾರೆ. ನೀನೇನೋ ಯಾವ ಕೆಲಸನೂ ಮಾಡದೆ ಸೋಂಬೇರಿಯಾಗಿ ತಿರುಗ್ತಾ ಇದೀಯ. ಸುತ್ತಮುತ್ತಲಿನವರು ನಮ್ಮನ್ನು ದಿನಾ ಬೈತಾ ಇದ್ದಾರೆ. ನಿನ್ನಿಂದಲೇ ನಿಮ್ಮ ಮಗ ಹಾಳಾಗ್ತಾ ಇದ್ದಾನೆ ಅಂತ ನಮ್ಮನ್ನ ಬೈತಾ ಇದ್ದಾರೆ. ನನ್ ಮಾತು ಕೇಳು ಮಗನೇ, ಬೇಗನೆ ಏನೋ ಒಂದು ಮಾಡೋ, ಇಲ್ಲದಿದ್ರೆ ನೀನು ಹಾಗೂ ಈಗೂ ಇಲ್ಲದೆ ಆಗೋಗ್ತೀಯ. ತುಂಬಾ ಆಲೋಚಿಸ್ಕೋ. ನೋಡಮ್ಮ, ನಿನಗೆ ಎಷ್ಟು ಸಲ ಹೇಳ್ಬೇಕು ನನಗೆ ಇದೆಲ್ಲ ಹೇಳ್ಬೇಡ ಅಂತ. ನಾನು ನಿಮ್ ಹಾಗೆ ಆ ಕೆಟ್ಟ ಮೀನಿನ ವ್ಯಾಪಾರ ಮಾಡಲ್ಲ. ನನಗೆ ಹಿಡಿಸಿದ್ದೇ ಮಾಡ್ತೀನಿ. ನಾನೇನಾದ್ರೂ ದೊಡ್ಡದಾಗಿ ಆಲೋಚಿಸ್ತಾ ಇದ್ದೀನಿ. ನೀನು ನನಗೆ ಹೀಗೆ ಒತ್ತಾಯ ಮಾಡಿದ್ರೆ ನಮ್ಮ ಮನೆ ಬಿಟ್ಟು ಹೊರಟೋಗ್ತೀನಿ. ಇದೇ ಕೊನೆ ಸಲ ಹೇಳ್ತಾ ಇದ್ದೀನಿ, ನನಗೆ ಹಿತಬೋಧೆ ಮಾಡ್ಬೇಡ. ನಿಂಗೆ ಗೊತ್ತಲ್ಲ ನಾನು ಯಾರ ಮಾತನ್ನು ಕೇಳಲ್ಲ ಅಂತ. ನನಗೆ ತಲೆ ಕೆಟ್ರೆ ಮನೆ ಬಿಟ್ಟು ಸನ್ಯಾಸಿಯಲ್ಲಿ ಸೇರ್ಕೋತೀನಿ, ಜಾಗ್ರತೆ ಎಂದು ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅವನ ಮಾತನ್ನು ಕೇಳಿದ ಶಾರದಾ ಪ್ರಸಾದರು ಎಷ್ಟೋ ದುಃಖ ಪಡುತ್ತಾರೆ. ಅವರಿಗೆ ಏನು ಮಾಡಬೇಕೋ ಅರ್ಥವಾಗುವುದಿಲ್ಲ. ಒಂದು ದಿನ ಶಾರದಾ ವಿಚಾರದಿಂದ ಪ್ರಸಾದನ ಹತ್ತಿರಕ್ಕೆ ಒಂದು ಸಲಹೆ ಕೊಡ್ತಾಳೆ. ನೋಡ್ರಿ, ರಮೇಶ ದಿನದಿನಕ್ಕೂ ಮೊಂಡನಾಗಿ ಬದಲಾಗ್ತಾ ಇದ್ದಾನೆ. ಅವನು ಪೂರ್ತಿಯಾಗಿ ನಮ್ ಕೈಯಿಂದ ದಾಟಿ ಹೋಗಿದ್ದಾನೆ. ಅವನು ಪೋಖ್ರಿಗಳ ಜೊತೆ ಸೇರಿ ಹೋಗಿದ್ದಾನೆ. ಪ್ಯಾಕಾಟ ಆಡ್ತಾ ಇದ್ದಾನೆ. ಅವ್ರ ಜೊತೆ ಸೇರ್ಕೊಂಡು ಕುಡಿತಾ ಇದ್ದಾನೆ. ಎಲ್ರ ಜೊತೆ ಜಗಳವಾಡ್ತಾ ಇದ್ದಾನೆ. ನನ್ಗಂತೂ ಒಳ್ಳೆ ಸಂಬಂಧ ನೋಡಿ ಹುಡುಗಿ ಜೊತೆ ಮದ್ವೆ ಮಾಡಿದ್ರೆ ಚೆನ್ನಾಗಾಗ್ತಾನೇನೋ ಅನಿಸ್ತಾ ಇದ್ದಾರೆ. ಮದ್ವೆ ಮಾಡಿದ್ರೆ ಆಗ್ಲಾದ್ರೂ ದಾರಿಲ್ ಬರ್ತಾನೇನೋ. ನಿನಗೇನಾದ್ರೂ ಹುಚ್ಚಿಡ್ದಿದೆಯಾ ಶಾರದಾ? ಯಾವ ಹುಡುಗಿ ಇಂತಹ ಪುಂಡನ್ನ ಸೋಮಾರಿನ ಮದುವೆ ಮಾಡ್ಕೋತಾಳ ಹೇಳು? ನಮ್ಮೂರಿನಲ್ಲಿ ಯಾವ ಹುಡುಗಿ ಕೂಡ ಇವನನ್ನ ಇಷ್ಟಪಡಲ್ಲ. ನಾವು ಬಾಯಿ ತೆಗೆದು ಯಾರ ಮನೆಗಾದ್ರೂ ಹೋಗಿ ಹುಡುಗಿ ಕೊಡು ಅಂತ ಕೇಳಿದ್ರೆ ನಮ್ಮವನ ಬಗ್ಗೆ ತಿಳಿದವರು ಮದುವೆಗೆ ಹೆಣ್ಣು ಕೊಡದೆ ನಮ್ಮನ್ನು ಕುತ್ತಿಗೆ ಹಿಡಿದು ಹೊರಗೆ ತಳ್ತಾರೆ. ಅರ್ಥವಾಯ್ತಾ? ನೀವಂದಿದ್ದು ನಿಜನೇ ರೀ. ಆದ್ರೆ ನೋಡ್ತಾ ನೋಡ್ತಾ ನಮ್ಮ ಹುಡುಗಿನ ಹಾಗೆ ಗಾಳಿಗೆ ಬಿಡ್ಬೇಕಾ ಹೇಳಿ? ನಾನು ಹೇಳೋದೇನು ಅಂದ್ರೆ, ನಮ್ಮೂರ ಹುಡುಗಿಯರು ಹೇಗೂ ಒಪ್ಕೊಳ್ಳಲ್ಲ. ನಾವು ಸುತ್ತಮುತ್ತಲಿನ ಬೇರೆ ಊರಲ್ಲಿ ಯಾರಾದ್ರೂ ಬಡ ಹುಡುಗಿಯರಿದ್ರೆ ನೋಡಿ, ಎಷ್ಟು ಬಡವರಾದ್ರೂ ಪರವಾಗಿಲ್ಲ, ಅನಾಥಳಾದ್ರೂ ಸರಿ ಪರವಾಗಿಲ್ಲ, ಅವಳನ್ನ ನಮ್ಮನೆ ಕರೆಯೋಣ, ಸೊಸೆಯಾಗಿ ಮಾಡ್ಕೊಂಡು ಮಹಾರಾಣಿ ಹಾಗೆ ನೋಡ್ಕೊಳ್ಳೋಣ. ಹೇಳಲಾರೆವೋ, ಕನಿಷ್ಠ ಹುಡುಗಿ ಬಂದ್ರಾದ್ರೂ ಬದಲಾಗ್ತಾನೇನೋ. ಪ್ರಯತ್ನ ಮಾಡಿದ್ರೆ ಹೋಗೋದೇನು ಇಲ್ವಲ್ಲ ರೀ. ಒಂದು ವೇಳೆ ಮದುವೆ ಮಾಡಿದ್ವಿ ಅಂದ್ಕೋ, ಆ ನಂತರ ಕೂಡ ಅವನು ಬದಲಾಗದೇ ಇದ್ರೆ ಆ ಹುಡುಗಿ ಜೀವನವೆಲ್ಲ ಅಳ್ತಾ ಕೂತ್ಕೋತಾಳೆ. ಅದಕ್ಕೆ ನಾವೇ ಕಾರಣವಾಗ್ತೀವಿ. ಅರ್ಥವಾಯ್ತಾ? ನಾವು ಹೀಗೆ ಆಲೋಚಿಸಿ ಜೀವನವೆಲ್ಲ ಅವನನ್ನ ಹಾಗೆ ಒಂಟಿಯಾಗಿ ಬಿಡಲಾರಿವೋ ಅಲ್ಲ ರೀ. ನಾವೇ ಒಂದು ಹೆಜ್ಜೆ ಮುಂದಿಟ್ಟು ನೋಡೋಣ. ಒಂದು ಸಲ ಆಲೋಚಿಸ್ರಿ. ಮೊದಲು ನಿಜಕ್ಕೂ ನಿನ್ನ ಮುದ್ದಿನ ಮಗನ ಕೇಳ್ ನೋಡು, ಆಮೇಲೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಆಲೋಚಿಸೋಣ. ನಿಜಕ್ಕೂ ಆ ಪುಂಡ ಮದುವೆ ಮಾಡ್ಕೋತಾನ ಇಲ್ವಾ ಕೇಳು ಎಂದು ಹೇಳಿ ಪ್ರಸಾದಲ್ಲಿಂದ ಹೊರಟು ಹೋಗುತ್ತಾನೆ. ಶಾರದಾ ಮಾಯಾ ಮಾತುಗಳು ಹೇಳಿ ಮಗನನ್ನು ಮದುವೆಗೆ ಒಪ್ಪಿಸಲಿಕ್ಕೆ ಪ್ರಯತ್ನಿಸುತ್ತಾಳೆ. ಅದರ ಭಾಗವಾಗಿ ಶಾರದಾ ರಮೇಶನ ಹತ್ರ ಹೋಗಿ, ಮಗು ರಮೇಶ್, ನಾನು ತುಂಬಾ ಆಲೋಚಿಸಿದ್ದೀನಿ ಕಣೋ. ನಿನ್ನ ಮನಸ್ಸಿನ ಮಾತು ನಂಗೆ ಅರ್ಥವಾಗಿದೆ. ಯಾರೋ ದೊಡ್ಡವರು ಹೇಳಿದಾಗೆ ಜೀವನ ಬಹಳ ಚಿಕ್ಕದು. ಇರುವ 4 ದಿನ ದೊಡ್ಡದಾಗಿ ಬದುಕಬೇಕು. ನೀನು ಕೂಡ ನಿಜಕ್ಕೂ ಆ ದೊಡ್ಡವನ ಹಾಗೆ ಆಲೋಚಿಸ್ತಾ ಇದ್ಯಾ. ಅವ್ರು ಯಾರೋ ಗೊತ್ತಿಲ್ಲ ಹೊರತು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನಿನ್ನ ಜೀವನ ನಮ್ಮ ಜೀವನದ ಹಾಗೆ ಆಗ್ಬಾರ್ದು ಕಣೋ. ನೀನು ನಮ್ಮ ಹಾಗೆ ಈ ಮೀನನ್ನ ಮಾರ್ಕೊಂಡು ನಿನ್ನ ಜೀವನವನ್ನು ಹಾಳು ಮಾಡ್ಕೋಬೇಡ. ನಮಗ್ ಕೂಡ ಅದು ಇಷ್ಟವಿಲ್ಲ ಬಿಡು. ಅದಕ್ಕೆ ನಾನು ಒಂದು ಆಲೋಚಿಸಿದ್ದೀನಿ. ನಿಂಗೆ ಒಂದು ದೊಡ್ಡ ಮನೆ ಹುಡುಗಿ ಜೊತೆ ಮದುವೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಏನು ತಾಯಿ, ಏನಂತಿದ್ಯಮ್ಮ? ಮದುವೆ ಮಾಡ್ತೀಯಾ? ಅದು ಕೂಡ ದೊಡ್ಡ ಮನೆ ಹುಡುಗಿ ಜೊತೆ? ಯಾರಮ್ಮ ದೊಡ್ಡ ಮನೆ ಹುಡುಗಿ? ಆ ಮಾರ್ಕೆಟ್ ಅಲ್ಲಿ ಮೀನು ಮಾರುವ ಹುಡುಗಿ ಜೊತೆನಾ? ಯಾವ ಹುಡುಗಿ ಜೊತೆ ನನ್ನ ಮದುವೆ ಮಾಡ್ತೀಯಾ? ನೀನು ಸರಿ ಇದೆಯಮ್ಮ. ಒಂದು ವೇಳೆ ನಾನು ನೀನು ತರುವ ಮೀನು ಮಾರುವ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ನಾನು ಕೂಡ ನಿಮ್ ಹಾಗೆ ಮೀನು ಮಾರಬೇಕು. ನಂತರ ನಾನು ಆ ಗುಂಪಿನಲ್ಲಿ ಸಿಕ್ಕಾಕೋತೀನಿ. ನಿನ್ನ ಮಾಯನಲ್ಲಿ ನಾನ್ ಬೀಳಲ್ಲ. ನನಗೆ ಮದುವೆ ಗಿದ್ವೆ ಅಂತದೇನು ಬೇಡ. ಹೋಗು ಹೋಗು, ಈ ಕತೆ ಇನ್ಯಾರಿಗಾದ್ರೂ ಹೇಳ್ಕೊ. ಶಾರದಾ ರಮೇಶನ ಮಾತಿಗೆ ಗಾಬರಿಯಾಗುತ್ತಾಳೆ. ಆದರೂ ಮಗನಿಗೆ ಬುದ್ಧಿ ಹೇಳಬೇಕು ಅಂದ್ಕೊತಾಳೆ. ನೀನು ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀಯ ಮಗನೇ. ನಿನಗೆ ಮದುವೆ ಮಾಡ್ತೀನಿ ಅಂದಿದ್ದು ಮೀನಿನ ಹುಡುಗಿ ಜೊತೆ ಅಲ್ಲ, ಒಬ್ಬ ಕೋಟೀಶ್ವರನ ಮುದ್ದು ಮಗಳ ಜೊತೆ ಮಗು. ಆ ಹುಡುಗಿ ಬಹಳ ಅಂದವಾಗಿರ್ತಾಳೆ, ಆಸ್ತಿ ಕೂಡ ತುಂಬಾ ಇದೆ. ನೀನೇನಾದ್ರೂ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ನಿನ್ನ ಜೀವನವೇ ಬದಲಾಗುತ್ತೆ ಮಗನೇ. ಅಷ್ಟೇ ಅಲ್ಲ, ನಿನ್ನ ಕನಸೆಲ್ಲ ನನಸು ಮಾಡ್ಕೋಬಹುದು. ಅಷ್ಟು ದೊಡ್ಡ ಹುಡುಗಿ ನನ್ನ ಯಾಕೆ ಮದುವೆ ಮಾಡ್ಕೋತಾಳೆ?
ನಮ್ಮ ಹತ್ರ ನಿಜಕ್ಕೂ ಏನಿದೆ ಅಂತ? ಚಿಕ್ಕ ಕೊಂಪೆ. ಈ ಕೊಂಪೆ ಬಿಟ್ಟು ಇನ್ನೇನು ಇಲ್ಲ. ಆ ಹುಡುಗಿಗೆ ನೀನು ಮೊದಲ ನೋಟದಲ್ಲಿ ಹಿಡಿಸಿದೀಯಂತೆ. ಆ ಹುಡುಗಿ ನಿನ್ನ ಫೋಟೋ ನೋಡಿ ಸರಿ ಅಂದಿದ್ದಾಳೆ. ನೀನು ಒಪ್ಕೊಂಡು ಸರಿ ಅಂದ್ರೆ ಸಾಕು. ಆದ್ರೆ ಅವರು ಒಂದು ಷರತ್ತಿಟ್ಟಿದ್ದಾರೆ ಕಣೋ. ಮದುವೆ ಆದ ಮೇಲೆ 1 ವರ್ಷದ ಹೊತ್ತು ನೀನು ನಮ್ ಜೊತೆ ಸೇರಿ ಕೆಲಸ ಮಾಡ್ಬೇಕು. ಹುಡುಗಿ ತಂದೆ ಏನಂದ ಅಂದ್ರೆ, ನೀನು ನಿನಗೆ ತಿಳಿದ ಕೆಲಸದ ಮೇಲೆ ದೃಷ್ಟಿ ಇಡದೆ ಹೋದ್ರೆ ತಿಳಿಯದ ಇನ್ನೊಂದು ಕೆಲಸದ ಮೇಲೆ ದೃಷ್ಟಿ ಹೇಗಿಡ್ತಾನೆ, ಇನ್ನೊಂದು ವ್ಯಾಪಾರ ಹೇಗೆ ಮಾಡ್ತಾನೆ ಅಂತ ಷರತ್ತು ಹಿಡಿಸಿದ್ರೆ ಸರಿ ಅಂತ ಹೇಳು. ನಾನು ಈ ದಿನನೇ ಹೋಗಿ ಅವ್ರ ಜೊತೆ ಮಾತಾಡ್ತೀನಿ. ನೀನು ನಿಜನೇ ಹೇಳ್ತಿದೀಯಮ್ಮ. ನಾನಿದೆಲ್ಲ ನಂಬಲ್ಲ. ನಿನ್ನ ಮಾತು ನನಗೆ ನಿಜಕ್ಕೂ ನಂಬಕ್ಕಾಗಲ್ಲ. ಆದ್ರೂ ನೀನು ಇಷ್ಟೆಲ್ಲ ಹೇಳ್ತಾ ಇದ್ರೆ ನನ್ಗೆ ಯಾಕೋ ನಂಬೇಕು ಅನ್ನಿಸ್ತಾ ಇದೆ. ಷರತ್ತಿನ ಪ್ರಕಾರ ನಾನು 1 ವರ್ಷದ ಕಾಲ ನಿಮ್ ಜೊತೆ ಕೆಲಸ ಮಾಡ್ತೀನಿ. ವರ್ಷದ ನಂತರ ಹುಡುಗಿ ತಂದೆ ಅವನ ವ್ಯಾಪಾರವನ್ನ ನನಗೆ ಕೊಡ್ಬೇಕು. ಇಲ್ಲ ಅಂದ್ರೆ ನಾನು ಹುಡುಗಿನ ಆ ದಿನವೇ ಬಿಟ್ಬಿಡ್ತೀನಿ. ನೆನಪಿಟ್ಕೋ, ಇದು ನನ್ನ ಷರತ್ತು. ನಿನಗೆ ಹಿಡಿಸಿದ್ರೆ ಈ ದಿನವೇ ಹೋಗಿ ಮಾತಾಡು ಎಂದು ಹೇಳಿ ರಮೇಶ್ ಹೊರಟು ಹೋಗುತ್ತಾನೆ. ಶಾರದಾ ಒಂದು ಬಡ ಮನೆಯ ಅಂದವಾದ ಹುಡುಗಿಯನ್ನು ಹುಡುಕಿ ರಮೇಶನಿಗೆ ಮದುವೆ ಮಾಡುತ್ತಾಳೆ. ರಮೇಶ್ ಮಾಡಿಕೊಂಡ ಹುಡುಗಿ ಹೆಸರು ಅನಾಮಿಕಾ. ಆಕೆಯ ಅಂದಕ್ಕೆ ರಮೇಶ್ ದಾಸನಾಗಿ ಹೋಗುತ್ತಾನೆ. ಕೆಟ್ಟ ಸವಾಸಗಳನ್ನು ಮರ್ತು ಹೋಗ್ತಾನೆ. ಚೆನ್ನಾಗಿ ಮೀನಿನ ವ್ಯಾಪಾರ ಮಾಡ್ಕೋತಾ ಇರ್ತಾನೆ. ಎಷ್ಟು ಕೆಲಸದಲ್ಲಿ ಬಿದ್ದನು ಅಂದ್ರೆ ಅವನು ಮಾಡುವ ಕೆಲಸ ಅವನಿಗೆ ತುಂಬಾ ಹಿಡಿಸುತ್ತೆ. ಮೀನಿನ ವ್ಯಾಪಾರವನ್ನು ಇನ್ನೂ ಹೆಚ್ಚುವ ಕೆಲಸದಲ್ಲಿ ಬೀಳ್ತಾನೆ. ಒಂದು ದಿನ ಅನಾಮಿಕಂಗೆ ನಿಜ ವಿಷಯ ತಿಳಿಯುತ್ತೆ. ಶಾರದಾ ಅವನಿಗೆ ನಡೆದಿದ್ದೆಲ್ಲವನ್ನು ಹೇಳುತ್ತಾಳೆ. ಆಗಲೇ ಅನಾಮಿಕಾ ಗರ್ಭ ಧರಿಸುತ್ತಾಳೆ. ಅನಾಮಿಕಂಗೆ ತನ್ನ ಗಂಡನ ಹತ್ರ ನಿಜ ಬಚ್ಚಿಡುವುದು ಇಷ್ಟವಿಲ್ಲ. ತಾನು ಗರ್ಭವತಿ ಎನ್ನುವ ಸಿಹಿ ವಿಷಯ ಗಂಡನಿಗೆ ಹೇಳ್ಬೇಕು ಅನ್ಕೋತಾಳೆ. ಮಾರ್ಕೆಟ್ ಇಂದ ಮನೆಗೆ ಬಂದ ಗಂಡನ ಜೊತೆ ಅನಾಮಿಕಾ ಮಾತಾಡ್ತಾ, ನೋಡಿ, ನಾನು ನಿಮ್ ಜೊತೆ ಒಂದು ವಿಷಯ ಮಾತಾಡ್ಬೇಕು. ನಿಮ್ಮ ಮೂಡು ಚೆನ್ನಾಗಿ ಇದೆ ಅಲ್ಲ? ಏನ್ ಅನಾಮಿಕಾ ಹಾಗಂತಿದ್ಯಾ? ನಿನ್ನ ವಿಷಯದಲ್ಲಿ ನನ್ ಮೂಡು ಯಾವಾಗೂ ಚೆನ್ನಾಗಿರುತ್ತೆ. ಏನೋ ಹೇಳು, ಏನ್ ಹೇಳ್ಬೇಕು ಅಂತಿದ್ಯೋ ಹೇಳು, ಪರವಾಗಿಲ್ಲ. ಈ ದಿನ ನಿಮ್ ಜೊತೆ 2 ವಿಷಯ ಹೇಳ್ಬೇಕು ಅಂತಿದ್ದೀನಿ. ಒಂದೇನೋ ಒಳ್ಳೆ ಶುಭ ವಾರ್ತೆ, ಮತ್ತೆ 2ನೇ ವಿಷಯ ಏನು ಅಂದ್ರೆ ಅದು ನಿಮ್ಗೆ ತುಂಬಾ ಕೋಪ ತರಿಸೋ ವಿಷಯ ರೀ. ನನ್ನ ಹುಚ್ಚು ಅನಾಮಿಕಾ, ಏನಂತಿದ್ಯಾ ನೀನು? ನನಗೆ ಹಿಡಿಸದ ವಿಷಯನಾ? ನನಗೆ ಹಿಡಿಸದ ಕೆಲಸ ನೀನು ಮಾಡಲ್ವಲ್ಲ. ಮೊದಲು ಆ ಶುಭವಾರ್ತೆ ಏನು ಹೇಳು, ಆಮೇಲೆ 2ನೇದು ಹೇಳು. ಆ ಶುಭವಾರ್ತೆ ಏನು ಅಂದ್ರೆ ನೀವು ತಂದೆ ಆಗ್ತಾ ಇದ್ದೀರಾ. ರಮೇಶ್ ಒಂದೇ ಸಲಕ್ಕೆ ಆನಂದದಿಂದ ಅನಾಮಿಕಳನ್ನು ಅಪ್ಪಿಕೊಳ್ಳುತ್ತಾನೆ. ಆಗ ಅನಾಮಿಕಾ ರಮೇಶನಿಗೆ 2ನೇ ವಿಷಯ ಕೂಡ ಹೇಳ್ತಾಳೆ. 2ನೇ ವಿಷಯ, ಅದು ನಿಮ್ಮ ಅಮ್ಮನವರು ನಿಮ್ಗೆ ಸುಳ್ಳು ಹೇಳಿದ್ದಾರೆ ರೀ. ನಾನು ಕೋಟೇಶ್ವರಳಲ್ಲ, ನಾನು ಒಬ್ಬ ಸಾಧಾರಣ ಬಡ ಮನೆಯಿಂದ ಬಂದಿದ್ದೀನಿ. ನಿಮ್ಮ ಅಮ್ಮನವರು ಎಂತಹ ವರದಕ್ಷಿಣೆ ತಗೊಳ್ಳದೆ ನನ್ನನ್ನ ನಿಮ್ಗಿಟ್ಟು ಮದುವೆ ಮಾಡಿದ್ದಾರೆ. ನಿಮ್ಮಲ್ಲಿ ಬದಲಾವಣೆ ತರಬೇಕು ಅಂತ ಸುಳ್ಳು ಹೇಳಿ ಮತ್ತೆ ನನ್ನ ಜೊತೆ ನಿಮ್ಮ ಮದುವೆ ಮಾಡಿದ್ದಾರೆ. ನಾನು ಕೈ ಎತ್ತಿ ಬೇಡ್ಕೊತಾ ಇದ್ದೀನಿ ರೀ, ನನ್ನನ್ನು ಕ್ಷಮಿಸಿ ಬಿಡಿ. ನೀವು ವಿಷಯ ಮೇಲೆ ಅತ್ತೆ ಮೇಲೆ ಕೋಪ ಮಾಡ್ಕೋಬಿಡಿ. ಅತ್ತೆ ಈ ಕೆಲಸ ಮಾಡಿದ್ದು ನಿಮ್ಮ ಒಳ್ಳೆದಕ್ಕಾಗಿ. ನೀವು ಶಿಕ್ಷಿಸಬೇಕು ಅಂದ್ರೆ ನಂಗೆ ಶಿಕ್ಷಿಸಿ, ಅತ್ತೆನಂತೂ ಏನು ಅನ್ಬೇಡಿ. ಅಯ್ಯೋ ಅನಾಮಿಕಾ, ಯಾವ ದಿನವಾದ್ರೂ ನಿನ್ನ ಮದುವೆ ಮಾಡ್ಕೊಂಡು ಆ ದಿನವೇ ನಾನು ಕೋಟೀಶ್ವರನಾಗಿದ್ದೀನಿ. ನೀನಂದ್ರೆ ನನಗೆ ಸತ್ತುಗುವಂತ ಪ್ರೇಮ. ನಿನ್ನ ಯಾಕೆ ಶಿಕ್ಷಿಸ್ತೀನಿ? ಇದಕ್ಕೂ ಮೊದಲು ನನಗೆ ದುಡ್ಡಂದ್ರೆ ಬಹಳ ಆಸೆ ಇತ್ತು. ನನಗೀಗ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಬರುವ ಆನಂದವೇನೋ ತಿಳಿದಿದೆ. ನಾವು ಮಾಡುವ ಕೆಲಸವನ್ನು ಪ್ರೇಮಿಸದವನು ಯಾವುದನ್ನು ಪ್ರೇಮಿಸಲಾರನು. ನಮ್ಮಮ್ಮ ಎಷ್ಟೋ ಸಲ ಹೇಳಿದ್ಲು, ನಾವು ಮಾಡುವ ಕೆಲಸವನ್ನ ಪ್ರೇಮಿಸಬೇಕು ಅಂತ. ಆಗಲೇ ನಮಗೆ ಸಮಾಜದಲ್ಲಿ ಗೌರವವಿರುತ್ತೆ ಅಂತ. ನಾನು ಈಗ್ಲೇ ಹೋಗಿ ಅಮ್ಮನ್ನ ಕ್ಷಮಾಪಣೆ ಕೇಳ್ತೀನಿ. ಅಮ್ಮನ ನೋಡ್ತಾ ಇದ್ರೆ ನನಗೆ ನಿಜಕ್ಕೂ ತುಂಬಾ ಗರ್ವ ಅನ್ನಿಸ್ತಾ ಇದೆ. ನನ್ನನ್ನು ಹೀಗೆ ದಾರಿಯಲ್ಲಿಟ್ಟಿದ್ದಾಳೆ ಎಂದು ಹೇಳಿ ರಮೇಶ್ ತಾಯಿ ಪಾದದ ಮೇಲೆ ಬಿದ್ದು ಕ್ಷಮಿಸು ಎಂದು ಬೇಡಿಕೊಳ್ಳುತ್ತಾನೆ. ಆ ನಂತರ ರಮೇಶ್ ತನ್ನ ಮೀನಿನ ವ್ಯಾಪಾರವನ್ನು ಅಭಿವೃದ್ಧಿ ಮಾಡಿ ಉನ್ನತ ಶಿಖರವನ್ನು ಏರುತ್ತಾನೆ. ಶಾರದಾ ತನ್ನ ತಾಯಿ ಮನಸ್ಸಿನಿಂದ ಮಗನನ್ನು ಒಂದು ದಾರಿಯಲ್ಲಿ ಇಡುವುದಲ್ಲದೆ ಬಹಳ ಅನುಕೂಲವಾದಂತಹ ಸೊಸೆಯನ್ನು ಮನೆಗೆ ಕರೆತರುತ್ತಾಳೆ. ಈ ವಿಧದಿಂದ ಆ ಅತ್ತೆ ಸೊಸೆಯರು ತಂದೆ ಮಗ ಎಲ್ಲರೂ ಕಷ್ಟಪಡುತ್ತಾ ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಹರಿಪುರ ಅನ್ನುವ ಗ್ರಾಮದಲ್ಲಿ ಅನಾಮಿಕಾ ಅನ್ನುವ 20 ವರ್ಷದ ಯುವತಿ ಇರುತ್ತಾ ಇದ್ದಳು. ಆಕೆ ನೋಡುವುದಕ್ಕೆ ಬಹಳ ಅಂದವಾಗಿರುತ್ತಾಳೆ. ಆದರೆ ಆಕೆಗಿರುವ ಉದ್ದವಾದ ಮಾಯಾ ಕೈಗಳಿಂದ ಊರಿನಲ್ಲಿ ಎಲ್ಲರೂ ಆಕೆಯನ್ನು ನೋಡಿ ಭಯಪಡ್ತಾ ಇದ್ರು. ಆಕೆ ತಂದೆ ತಾಯಿ ಕೂಡ ಎಷ್ಟೋ ಕಷ್ಟಪಡ್ತಾ ಇದ್ರು. ಆಕೆ ತನ್ನ ಕೈಯಿಂದ ಯಾರನ್ನಾದ್ರೂ ಮುಟ್ಟಿದರೆ ಅವರು ಪ್ರಜ್ಞೆ ತಪ್ಪಿ ಹೋಗ್ತಾ ಇದ್ರು. ಬಂಗಾರವನ್ನು ಮುಟ್ಟಿದರೆ ಅದು ಮಣ್ಣಾಗಿ ಬದಲಾಗ್ತಾ ಇತ್ತು. ಬೆಲೆ ಬಾಳುವ ವಸ್ತುಗಳನ್ನು ಮುಟ್ಟಿದರೆ ಅವು ಮಾಯವಾಗಿ ಹೋಗ್ತಾ ಇತ್ತು. ಒಂದು ದಿನ ಹುಡುಗಿಯನ್ನು ನೋಡುವುದಕ್ಕೆ ಹುಡುಗನ ಕಡೆಯವರು ಅನಾಮಿಕಳ ಮನೆಗೆ ಬರುತ್ತಾರೆ. ಹುಡುಗ ಅನಾಮಿಕಳ ಉದ್ದವಾದ ಕೈಗಳನ್ನು ನೋಡಿ ಭಯಪಡುತ್ತಾನೆ. ಅವನು ಅನಾಮಿಕಳಿಗೆ ಶೇಕ್ ಹ್ಯಾಂಡ್ ಕೊಡುತ್ತಾನೆ. ಅಷ್ಟೇ, ಅವನ ಕೈಯಲ್ಲಿರುವ ಉಂಗುರಗಳು ಮಣ್ಣಾಗಿ ಬದಲಾಗುತ್ತವೆ. ಆಗ ಅವನು ಅನಾಮಿಕಳ ತಂದೆ ಹತ್ರ,
ನೀವು ಮಗಳನ್ನ ಹೆತ್ತಿದ್ದೀರಾ ಇಲ್ಲ ದೆವ್ವನ್ ಹೆತ್ತಿದ್ದೀರಾ? ಇವಳನ್ನ ಮಾಡ್ಕೊಂಡ್ರೆ ನನ್ನ ಜೀವನ ನಾಶವಾಗಿ ಹೋಗುತ್ತೆ. ಅಷ್ಟೇ ಅಲ್ಲ, ಸುತ್ತಮುತ್ತಲಿನವ್ರ ಜೊತೆ ಏಟ್ ತಿಂತೀನಿ. ಒಂದು ದೆವ್ವನ ತಗೊಂಡ್ಬಂದು ನನ್ ಕುತ್ತಿಗೆ ಕಟ್ಬೇಕು ಅಂತಿದ್ದೀರಾ? ಇರಿ, ನಾನು ಈಗಲೇ ಹೋಗಿ ನಿಮ್ಮ ಮೇಲೆ ಪೊಲೀಸ್ ಜೊತೆ ಕಂಪ್ಲೇಂಟ್ ಮಾಡ್ತೀನಿ. ಅದರಿಂದ ಭಯಪಟ್ಟು ಹೋದ ಅನಾಮಿಕಳ ತಂದೆ ಅಳುತ್ತಾ ಆ ಹುಡುಗನ ಕಾಲಿನ ಮೇಲೆ ಬೀಳ್ತಾನೆ. ಮಗನು, ನಮ್ಮನ್ ಕ್ಷಮಿಸು. ಯಾವ ಪಾಪ ಮಾಡಿದ್ದೀವೋ ಏನೋ, ನಮಗಿಂತ ಮಗಳು ಹುಟ್ಟಿದಾಳೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಮ್ಮ ಮರ್ಯಾದೆ ಹೋಗುತ್ತಯ್ಯ. ಊರಲ್ಲಿ ಯಾರಿಗೂ ನಮ್ಮ ಮುಖ ತೋರಿಸಲಾರು. ನಮ್ಮನ್ನ ಅರ್ಥ ಮಾಡ್ಕೋಪ್ಪ. ಆ ಮಾತುಗಳನ್ನ ಕೇಳಿದ ಅವನಿಗೆ ಪಾಪವೆನಿಸಿ ಅವನು ಹೀಗೆ ಅನ್ನುತ್ತಾನೆ. ನಾನು ಅರ್ಥ ಮಾಡ್ಕೊಳ್ಬಲ್ಲೆ, ಇದರಲ್ಲಿ ನಿಮ್ ತಪ್ಪೇನೂ ಇಲ್ಲ. ಮನೇಲಿ ದೆವ್ವದಂತ ಮಗಳು ಇದ್ರೆ ತಂದೆ ತಾಯಿರ ಕಷ್ಟನ ನಾನು ಅರ್ಥ ಮಾಡ್ಕೋಬಲ್ಲೆ. ವಯಸ್ಸಲ್ಲಿ ದೊಡ್ಡವರು, ನಿಮ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ ಬಿಡಿ. ನಂದು 4 ಉಂಗುರಗಳು ಹೋಗಿದೆಯಲ್ಲ, ಅದನ್ನ ತಿರುಗಿ ಕೊಟ್ಬಿಡಿ. ಇಲ್ಲ ಅಂದ್ರೆ ಈ ದಿನದ ಮಾರ್ಕೆಟ್ ರೇಟ್ ಪ್ರಕಾರ ದುಡ್ಡಾದ್ರೂ ನಂಗೆ ಕೊಡಿ. ಆ ದುಡ್ಡಾದ್ರೂ ತಗೊಂಡು ಹೋಗ್ತೀನಿ. ಅನಾಮಿಕಳ ತಂದೆ ಮಗಳ ಮದುವೆಗಾಗಿ ಎತ್ತಿಟ್ಟ ದುಡ್ಡುಗಳಿಂದ ಸ್ವಲ್ಪ ದುಡ್ಡನ್ನು ಆ ಹುಡುಗನಿಗೆ ಕೊಡುತ್ತಾನೆ. ಹುಡುಗನವರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಇನ್ನು ಆ ಊರಿನ ಪಕ್ಕದ ಗ್ರಾಮದಲ್ಲಿ ಶಾರದಾ ಪ್ರಸಾದ್ ದಂಪತಿಗಳಿರುತ್ತಾರೆ. ಅವರಿಗೆ ಒಬ್ಬನೇ ಒಬ್ಬ ಮಗ. ಅವನ ಹೆಸರು ರಮೇಶ್. ಹುಟ್ಟಿನಿಂದಲೇ ಅವನು ಮಹಾಕುಳ್ಳ. ಶಾರದಾ ಪ್ರಸಾದರು ಮಗನ ಬಗ್ಗೆ ಎಷ್ಟೋ ದುಃಖ ಪಡ್ತಾ ಇದ್ರು. 30 ವರ್ಷವಾದ್ರೂ ಅವನಿಗೆ ಮದುವೆ ಮಾಡಲಾರದೆ ಹೋಗುತ್ತಾರೆ. ಒಂದು ದಿನ ಅನಾಮಿಕಳ ತಂದೆ ವ್ಯಾಪಾರದ ಮೇಲೆ ಆ ಊರಿಗೆ ಬರುತ್ತಾನೆ. ಅಲ್ಲಿ ಆ ಕಡೆಯಿಂದ ಹೋಗ್ತಾ ಇರುವ ರಮೇಶ್ನನ್ನು ನೋಡುತ್ತಾನೆ. ತಕ್ಷಣ ಅವನು ರಮೇಶನ ತಂದೆ ತಾಯಿ ಹತ್ರ ಹೋಗಿ ಅನಾಮಿಕಳ ಬಗ್ಗೆ ಅವರಿಗೆ ವಿವರವಾಗಿ ಹೇಳುತ್ತಾನೆ. ಎಲ್ಲವನ್ನು ಕೇಳಿದ ಅವರು ಸಂಬಂಧಕ್ಕೆ ಒಪ್ಪಿಕೊಳ್ಳುತ್ತಾರೆ. ಒಂದು ಶುಭ ಮುಹೂರ್ತದಲ್ಲಿ ಮಹಾಕುಳ ರಮೇಶನಿಗೂ ಉದ್ದಕ ಇರುವ ಅನಾಮಿಕಳಿಗೂ ಮದುವೆ ನಡೆಯುತ್ತದೆ. ಮದುವೆಗೆ ಬಂದವರೆಲ್ಲ ಈ ದಂಪತಿಗಳಿಬ್ಬರನ್ನು ನೋಡಿ ಎಷ್ಟೋ ನಗುತ್ತಾರೆ. ಇನ್ನು ಮದುವೆ ಆದರೆ ಆಯ್ತು ಹೊರತು ಅವರಿಗೆ ಶೋಭನ ಮಾತ್ರವಾಗಲಿಲ್ಲ. ಒಬ್ಬರಿಗೊಬ್ಬರು ನಿಜಕ್ಕೂ ಎದುರಿಗೆ ಬರಲಿಲ್ಲ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಅವರ ಸಂಸಾರ ಮಾತ್ರ ಎಲ್ಲಿ ಹಾಕಿದ ಕಂಬಳಿ ಎಲ್ಲಿದೆಯೋ ಹಾಗೆ ಬಿದ್ದಂಗಿತ್ತು. ಅದನ್ನು ನೋಡಿ ರಮೇಶನ ತಾಯಿ ಶಾರದಾ ಎಷ್ಟೋ ದುಃಖ ಪಡುತ್ತಾಳೆ. ಮನೆಯಲ್ಲಿ ಒಬ್ಬ ಮೊಮ್ಮಗನೋ ಮೊಮ್ಮಗಳಿದ್ದರೆ ಚೆನ್ನಾಗಿರುತ್ತೆ ಅಂತ ಶಾರದಾ ಯಾವಾಗ್ಲೂ ಅಂದ್ಕೋತಾ ಇದ್ಲು. ಒಂದು ದಿನ ಆಕೆ ಅನಾಮಿಕಳ ಹತ್ರ ಬಂದು, ಅಮ್ಮ ಅನಾಮಿಕಾ, ನನಗ್ ಗೊತ್ತು ನಿನ್ಗೆ ರಮೇಶ್ ಅಂದ್ರೆ ಇಷ್ಟವಿಲ್ಲ ಅಂತ. ಯಾವ ಹುಡುಗಿಗಾದ್ರೂ ಒಬ್ಬ ಕುಳ್ಳನನ್ನ ಇಷ್ಟಪಡಲ್ಲ ಅಂತ ಗೊತ್ತು. ನಿನ್ನ ಕೈಗಳೇನೋ ಬಹಳ ಉದ್ದವಾಗಿದೆ, ಅಷ್ಟೇ ಹೊರತು ನೀನು ಬಹಳ ಅಂದವಾಗಿರ್ತೀಯ. ಒಂದು ಅಂದವಾದ ಹುಡುಗಿ ಮನಸ್ಸಿನಲ್ಲಿ ಎಷ್ಟೋ ಆಸೆಗಳಿರುತ್ತೆ. ಒಂದು ಹೆಣ್ಣಾಗಿ ನಾನು ಆ ವಿಷಯ ಅರ್ಥ ಮಾಡಿಕೊಳ್ಳಬಲ್ಲೆ. ಈಗ ನಾನು ನಿಂಗೆ ಕೋರ್ಕೊಳ್ಳೋದೊಂದೇ ಅಮ್ಮ, ಒಂದು ಸಲ ರಮೇಶನ ಮನಸ್ಸನ್ನ ಅರ್ಥ ಮಾಡ್ಕೋತಾಯಿ. ಅಂಥದ್ದೇನೂ ಇಲ್ಲತ್ತೆ. ಯಾವ ದಿನದಿಂದ ನಮ್ಮ ಮದುವೆ ಆಯ್ತೋ ಆ ದಿನದಿಂದಲೇ ಅವರು ನನ್ನ ಗಂಡ. ಆದ್ರೆ ಅವರೇ ನನ್ನ ಹತ್ರ ಬರ್ತಾ ಇಲ್ಲ. ನಾನೇ ನಾಚಿಕೆ ಬಿಟ್ಟು ಅವನ ಹತ್ರ ಹೋಗಲಾರೆ ಅಲ್ವಾ. ಅವರು ಯಾವಾಗ ನನ್ನ ಹತ್ರ ಬರ್ತಾರೋ ಅಂತ ನೋಡ್ತಾ ಇದ್ದೀನಿ. ಅವರು ಯಾವಾಗ ಬಂದರೂ ಮನಸ್ಫೂರ್ತಿಯಾಗಿ ಆಹ್ವಾನಿಸುತ್ತೇನೆ. ಹಾಗಾದ್ರೆ ಅವನು ಯಾವತ್ತೂ ನಿನ್ನ ಹತ್ರ ಬರಲ್ಲಮ್ಮ. ಅವನಿಗೆ ಇರುವ ಕಷ್ಟವೇನೋ ಅವನೇ ಹೇಳ್ಬೇಕು. ನಿಮ್ಮಪ್ಪ ಹೇಳಿದಾರಲ್ಲ, ನಿನ್ನ ಉದ್ದ ಕೈಯಲ್ಲಿ ಯಾವುದೋ ಮಾಯವಿದೆ ಅಂತ. ಒಂದು ಸಲ ನಿನ್ನ ಕೈಯನ್ನ ಪ್ರಯೋಗಿಸಿ ನೋಡು, ಏನಾದ್ರೂ ಒಳ್ಳೇದಾಗ್ಬೋದೇನೋ. ಹಾಗೆ ನಡೆದ್ರೆ ನಿನ್ನ ಸಂಸಾರ ಚೆನ್ನಾಗಿರುತ್ತಮ್ಮ. ಶಾರದಳ ಮಾತಿಗೆ ಅನಾಮಿಕಾ ಸರಿ ಅನ್ನುತ್ತಾಳೆ. ಆ ದಿನ ರಾತ್ರಿ ರಮೇಶ್ ತನ್ನ ರೂಮಿನಲ್ಲಿ ನಿದ್ರೆ ಹೋಗುತ್ತಾ ಇರುವಾಗ ಅನಾಮಿಕಾ ಅಲ್ಲಿಗೆ ಬಂದು ತನ್ನ ಉದ್ದನೆಯ ಕೈಯಿಂದ ರಮೇಶನ ತಲೆ ಮೇಲೆ ಇಡುತ್ತಾಳೆ. ಅಷ್ಟೇ, ಮರುಕ್ಷಣವೇ ರಮೇಶ್ 6 ಅಡಿಯ ಅಂದವಾದ ಯುವಕನ ಹಾಗೆ ಬದಲಾಗುತ್ತಾನೆ. ಅದನ್ನು ನೋಡಿ ಅನಾಮಿಕಳಿಗೆ ಮೊದಲ ಸಲ ರಮೇಶನ ಮೇಲೆ ಪ್ರೇಮ ಬರುತ್ತೆ. ಬೆಳಿಗ್ಗೆ ನಿದ್ರೆಯಿಂದಿದ್ದ ರಮೇಶ್ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡು ಎಷ್ಟೋ ಆಶ್ಚರ್ಯ ಹೋಗುತ್ತಾನೆ. ಇನ್ನು ಇದನ್ನೆಲ್ಲ ನೋಡಿದ ಶಾರದಾ ಪ್ರಸಾದರು ಕೂಡ ಒಂದೇ ಸಲಕ್ಕೆ ಆಶ್ಚರ್ಯ ಹೋಗುತ್ತಾರೆ. ರಮೇಶ್ ನಡೆದುಕೊಳ್ಳುತ್ತಾ ರೋಡ್ ಮೇಲೆ ಬರ್ತಾನೆ. ರಮೇಶ್ ಅಲ್ಲಿ ಬಂದ ಬದಲಾವಣೆ ನೋಡಿ ಶಾರದಾ ಪ್ರಸಾದರು ಎಷ್ಟೋ ಸಂತೋಷಿಸುತ್ತಾರೆ. ಇನ್ನು ರಮೇಶ್ ಅನಾಮಿಕರ ಸಂಸಾರ ಸಂತೋಷವಾಗಿರುತ್ತೆ ಎಂದು ಶಾರದಾ ಆನಂದ ಪಡುತ್ತಾಳೆ. ಆದ್ರೆ ಇಲ್ಲಿ ರಮೇಶನಿಗೆ ಮನಸ್ಸು ಬದಲಾಗಿ ಹೋಗಿರುತ್ತೆ. ರಮೇಶ್ ಅಮ್ಮ ಅಪ್ಪಂದಿರ ಹತ್ರ ಬಂದು ಅನಾಮಿಕಳ ಬಗ್ಗೆ ಹೀಗಂತಾನೆ, ಅಮ್ಮ ಅಪ್ಪ, ನೀವಿಬ್ರು ನಾನು ಹೇಳೋದನ್ನು ಜಾಗೃತಿಯಾಗಿ ಕೇಳಿ. ನಾನು ಆ ದೆವ್ವದ ಜೊತೆ ಸಂಸಾರ ಮಾಡಲ್ಲ. ನಾನೀಗ ಅಂದವಾಗಿ ಬದಲಾಗಿದ್ದೀನಿ. ನಂಗೆ ಆ ಉದ್ದ ಕೈಗಳ ದೈವ ಅಂದ್ರೆ ಇಷ್ಟವಿಲ್ಲ. ನನಗಾಗಿ ಈಗ ಅಂದವಾದ ಹುಡುಗಿಯರು ಕ್ಯೂ ನಿಂತ್ಕೋತಾರೆ. ನೀವು ಏನೋ ಒಂದು ಮಾಡಿ ಆ ದೆವ್ವನ ಮನೆಯಿಂದ ಓಡಿಸ್ಬಿಡಿ. ಆ ಮಾತಿಗೆ ಶಾರದಳಿಗೆ ತುಂಬಾ ದುಃಖ ಬರುತ್ತೆ. ಆಕೆ ರಮೇಶನ ಕೆನ್ನೆಗೆ ಚಟೀರ್ ಅಂತ ಹೊಡಿತಾಳೆ. ಆಗ ರಮೇಶ್ ಕೂಡ ಕೋಪದಿಂದ ಶಾರದಳ ಹತ್ರ ಈಗಂತಾನೆ, ಜಾಗ್ರತೆ ಅಮ್ಮ, ಇನ್ನೊಂದ್ಸಲ ಹೊಡೆಯೋದಕ್ ಬಂದ್ರೆ ಅಮ್ಮ ಅಪ್ಪ ಅಂತ ಕೂಡ ನೋಡೋದಿಲ್ಲ ನಿಮ್ಮನ್ನ. ಈಗಿಂದೀಗ ದೇವನ ಮನೆಯಿಂದ ಕಳಿಸ್ಬಿಡಿ, ಇಲ್ಲ ಅಂದ್ರೆ ನಾನು ನಿಮ್ಮನ್ನು ಹೊರಗೆ ತಳ್ತೀನಿ. ಇನ್ನು ಅದೇ ಗ್ರಾಮದಲ್ಲಿ ಸುಶೀಲಾ ಅನ್ನುವ ಯುವತಿ ಇರುತ್ತಾಳೆ. ಅವಳು ಬಹಳ ಅಂದವಾಗಿರುತ್ತಾಳೆ. ಸುಶೀಲಾ ರಮೇಶ್ನನ್ನು ನೋಡುತ್ತಾಳೆ. ರಮೇಶನ ಜೊತೆ ಪ್ರೇಮದಲ್ಲಿ ಬೀಳುತ್ತಾಳೆ. ಸುಶೀಲಾ ರಮೇಶರ ಮಧ್ಯೆ ಪ್ರೇಮಾಯಣ ನಡೆಯುತ್ತದೆ. ಒಂದು ದಿನ ಸುಶೀಲಾ ರಮೇಶನ ಹತ್ರಕ್ಕೆ ಬಂದು ಹೀಗಂತಾಳೆ, ರಮೇಶ್, ಈಗಿಂದಲೇ 1000 ಸಲ ಹೇಳಿದ್ದೀನಿ, ನಾನು ಯಾವಾಗ ಮದುವೆ ಮಾಡ್ಕೋತೀಯಾ? ನೀನು ನಿನ್ನ ಹೆಂಡತಿಗೆ ಬೇಗನೆ ವಿಚ್ಛೇದನ ಕೊಡದೇ ಇದ್ರೆ ನಾನು ನಿನ್ನ ಬಿಟ್ಬಿಟ್ಟು ಹೊರಟೋಗ್ತೀನಿ, ಅರ್ಥವಾಯ್ತಾ?
ಈ ಊರಲ್ಲಿ ನನ್ನನ್ನು ಬಿಟ್ಟು ಇನ್ಯಾವ ಹುಡುಗಿನೂ ನಿನ್ನ ಮದುವೆ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ನಮ್ಮ ಪ್ರೇಮದ ವಿಷಯ ಎಲ್ರಿಗೂ ಗೊತ್ತು. ಸುಶೀಲಾ, ಯಾಕೆ ಅಷ್ಟೆಲ್ಲ ಕೋಪ ಮಾಡ್ಕೋತೀಯಾ? ನಾನ್ ನಿನ್ನನ್ನು ಎಷ್ಟೋ ಪ್ರೇಮಿಸ್ತಾ ಇದ್ದೀನಿ. ಆ ದೆವ್ವನ ಹೇಗಾದ್ರೂ ಬಿಡಿಸ್ಕೋತೀನಿ. ಸ್ವಲ್ಪ ದಿನ ಸಹನೆಯಿಂದಿರು, ಬೇಗನೆ ಮದುವೆ ಮಾಡ್ಕೊಳ್ಳೋಣ, ಹಾಯಾಗಿ ಜೀವನ ಕಳೆಯೋಣ ಎಂದು ಹೇಳಿ ರಮೇಶ್ ಮನೆಗೆ ಬರುತ್ತಾನೆ. ಅಮ್ಮ ಅಪ್ಪನ ಹತ್ತಿರ ಬಂದು ಕೋಪದಿಂದ ಅರಚುತ್ತಾನೆ. ಅಮ್ಮ, ನಿಮ್ಗೆ ಎಷ್ಟು ಸಲ ಹೇಳ್ಬೇಕು ಅದನ್ನ ಮನೆಯಿಂದ ಕಳಿಸು ಅಂತ? ಈ ದಿನ ಅದನ್ನ ಕಳಿಸದೇ ಇದ್ರೆ ನಾನು ವಿಷ ಕುಡಿದು ಸಾಯ್ತೀನಿ. ರಮೇಶನ ಮಾತನ್ನು ಕೇಳಿದ ಅನಾಮಿಕಾ ಮನೆಯಿಂದ ಹೊರಗೆ ಹೋಗಲಿಕ್ಕೆ ಸಿದ್ಧವಾಗುತ್ತಾಳೆ. ಅದನ್ನು ನೋಡಿ ಶಾರದಾ ಅನಾಮಿಕಳನ್ನು ನಿಲ್ಲಿಸುತ್ತಾಳೆ. ನಿಲ್ಲಮ್ಮ, ಎಲ್ಲಿಗೆ ಹೋಗ್ತಾ ಇದ್ಯಾ? ನಾನು ಹೋಗೋದಕ್ ಬಿಡಲ್ಲ. ನಿನ್ನಿಂದಲೇ ಕುಳ್ಳನಾದ ಇವನು ಒಬ್ಬ ಮನುಷ್ಯನಾಗಿ ಬದಲಾಗಿದ್ದಾನೆ. ಅವನು ಅಂದವಾಗಿದ್ದಾನೆ ಅಂದ್ರೆ ಅದು ನಿನ್ನಿಂದಲೇ. ನಾನ್ ನಿನ್ನ ಎಲ್ಲಿಗೂ ಹೋಗೋದಕ್ ಬಿಡಲ್ಲ. ನೀನು ಇಲ್ಲೇ ನಮ್ ಜೊತೆನೇ ಇರು. ಅವನು ಎಲ್ಲಾದ್ರೂ ಹೋಗಿ ಸಾಯ್ಲಿ. ಒಂದ್ ವೇಳೆ ಅವನು ಸತ್ರೆ ಮಗ ಹೋದ ಅನ್ಕೋತೀವಿ, ನಮ್ ಮಗಳು ಇದ್ದಾಳೆ ಅನ್ಕೋತೀವಿ. ನಿನ್ನಲ್ಲಿ ಮಗಳನ್ನೇ ನೋಡ್ಕೋತೀವಮ್ಮ. ಅತ್ತೆ, ನನ್ ಗೊತ್ತು ನೀವು ನನ್ನ ಹೆತ್ತ ತಾಯಿ ಹೇಗೆ ನೋಡ್ಕೋತಾ ಇದ್ದೀರಾ. ಆದ್ರೆ ಅತ್ತೆ, ಅವರಿಗೆ ನಾನಂದ್ರೆ ನಿಜಕ್ಕೂ ಇಷ್ಟವಿಲ್ಲ. ಅವರಿಗೆ ಇಷ್ಟವಿಲ್ಲದಿದ್ದಾಗ ನನ್ಗೆ ಇಲ್ಲಿರ್ಬೇಕು ಅನ್ನಿಸ್ತಾ ಇಲ್ಲ. ನನ್ನ ದುಃಖನ ನಾನು ಅರ್ಥ ಮಾಡ್ಕೋಬಲ್ಲೆ, ಆದ್ರೆ ನಾನು ಇಲ್ಲಿ ಇರಲಾರೆ ಅತ್ತೆ ಎಂದು ಅನಾಮಿಕ ಅನ್ನುತ್ತಲೇ ಶಾರದಾ ಅನಾಮಿಕಳ ಕೈಯನ್ನು ತೆಗೆದುಕೊಂಡು ತನ್ನ ತಲೆ ಮೇಲೆ ಇಟ್ಟುಕೊಂಡು ಅನಾಮಿಕಳನ್ನು ಪ್ರಾರ್ಥಿಸುತ್ತಾಳೆ. ನನ್ ಮೇಲೆ ಆಣೆ, ನೀನು ಒಂದ್ ವೇಳೆ ಹೋಗ್ತೀನಿ ಅಂದ್ರೆ ನಾನೇ ಅವನನ್ನ ಸಾಯಿಸ್ತೀನಿ. ಅಮ್ಮ, ನಮ್ಮನ್ ಬಿಟ್ಟು ಹೊರಟೋಗ್ಬೇಡಮ್ಮ. ಒಬ್ಬ ಅತ್ತೆಯಾಗಿ ಅಲ್ಲಮ್ಮ, ಒಬ್ಬ ಅಮ್ಮನಾಗಿ ಕೇಳ್ತಾ ಇದ್ದೀನಿ, ಹೋಗ್ಬೇಡಮ್ಮ. ಶಾರದಳ ಮಾತು ಕೇಳಿ ಅನಾಮಿಕ ನಿಲ್ಲುತ್ತಾಳೆ. ಇನ್ನು ಮತ್ತೊಂದು ಕಡೆ ರಮೇಶ್ ಸುಶೀಲಳ ಹತ್ತಿರ ಬಂದು ನಡೆದಿದ್ದೆಲ್ಲ ಹೇಳುತ್ತಾನೆ. ಆಗ ಸುಶೀಲಾ ಕೋಪದಿಂದ ರಮೇಶನಿಗೆ ಹೀಗಂತಾಳೆ. ರಮೇಶ್, ಇದು ಕೊನೆ ಅವಕಾಶ ಕೊಡ್ತಾ ಇದ್ದೀನಿ. ಈ ದಿನವೇನಾದ್ರೂ ಅವಳು ಮನೆಯಿಂದ ಹೋಗ್ತಾ ಇದ್ರೆ ನಾನು ನಿನ್ನಿಂದ ಶಾಶ್ವತವಾಗಿ ದೂರವಾಗ್ತೀನಿ. ಆ ನಂತರ ನೀನೆ ನದಿಯಲ್ಲಿ ಬೀಳ್ತೀಯೋ ಸಾಯ್ತೀಯೋ ಏನ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಅದರಿಂದ ರಮೇಶ್ ಕೋಪದಿಂದ ಮನೆಗೆ ಬಂದು ಅನಾಮಿಕಳನ್ನು ಬಲವಂತವಾಗಿ ಹೊರಗೆ ತಳ್ಳುತ್ತಾನೆ. ಅನಾಮಿಕಳ ಜೊತೆ ಅಮ್ಮ ಅಪ್ಪನನ್ನು ಕೂಡ ಹೊರಗೆ ತಳ್ಳುತ್ತಾನೆ. ನಂತರ ರಮೇಶ್ ಬೈಕ್ ತೆಗೆದುಕೊಂಡು ವೇಗವಾಗಿ ಹೊರಟು ಹೋಗುತ್ತಾನೆ. ಅನಾಮಿಕ ಅತ್ತೆ ಮಾವಂದಿರ ಜೊತೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ರಮೇಶ್ ಬೈಕ್ ಮೇಲೆ ವೇಗವಾಗಿ ಹೈವೇ ಮೇಲೆ ಹೋಗ್ತಾ ಇರ್ತಾನೆ. ಎದುರಿಗೆ ಒಂದು ದೊಡ್ಡ ಟ್ರಕ್ ಅಷ್ಟೇ ವೇಗವಾಗಿ ಬರ್ತಾ ಇರುತ್ತೆ. ಅದನ್ನು ನೋಡಿ ಕೂಡ ರಮೇಶ್ ಬೈಕಿನ ವೇಗ ಕಡಿಮೆ ಮಾಡುವುದಿಲ್ಲ. 2 ವಾಹನಗಳು ಬ್ರಿಡ್ಜ್ ಮೇಲೆ ಬರುತ್ತದೆ. ಅದೇ ಸಮಯದಲ್ಲಿ ಅನಾಮಿಕ ಕೂಡ ಬ್ರಿಡ್ಜ್ ಮೇಲೆ ಬರುತ್ತಾಳೆ. ಆಗಲೇ ಟ್ರಕ್ ರಮೇಶನ ಬೈಕ್ ಅನ್ನು ಡಿಕ್ಕಿ ಹೊಡೆಯುತ್ತದೆ. ರಮೇಶ್ ಸ್ಕಿಡ್ ಆಗಿ ನದಿಯಲ್ಲಿ ಬೀಳುತ್ತಾ ಇರುವಾಗ ಅಲ್ಲಿಗೆ ಬಂದ ಅನಾಮಿಕ ಓಡಿಕೊಂಡು ಹೋಗಿ ತನ್ನ ಉದ್ದನೆಯ ಕೈಯಿಂದ ರಮೇಶ್ನನ್ನು ಹಿಡಿದುಕೊಳ್ಳುತ್ತಾಳೆ. ರಮೇಶ್ನನ್ನು ಕಾಪಾಡುತ್ತಾಳೆ. ಆಗ ರಮೇಶ್ ಅನಾಮಿಕಳ ಕಾಲಿನ ಮೇಲೆ ಬಿದ್ದು ಕ್ಷಮಿಸು ಅಂತ ಕೇಳುತ್ತಾನೆ. ನಂತರ ಎಲ್ಲರೂ ಸೇರಿ ಮನೆಗೆ ಬರುತ್ತಾರೆ. ಸುಶೀಲಂಗೆ ವಿಷಯ ತಿಳಿದು ಓಡೋಡಿ ರಮೇಶನ ಮನೆಗೆ ಬರುತ್ತಾಳೆ. ರಮೇಶ್, ನನಗೆ ಮೋಸ ಮಾಡ್ತೀಯಾ? ನನಗೆ ಮಾತು ಕೊಟ್ಟು ತಿರುಗಿ ಆ ದೆವ್ವ ಜೊತೆ ಸಂಸಾರ ಮಾಡ್ತೀಯಾ? ನಿನ್ನನ್ನು ಬಿಡೋದಿಲ್ಲ. ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಅರ್ಥವಾಯ್ತಾ? ಜಾಗ್ರತೆ. ಈಗಿಂದೀಗಲೇ ಅವಳನ್ನು ಬಿಡ್ತೀಯಾ, ಇಲ್ಲ ಅಂದ್ರೆ ಪೊಲೀಸರಿಗೆ ಹಿಡಿಸು ಅಂತೀಯಾ? ರಮೇಶ್ ಬಿರುಸಿನಿಂದ ಬಂದು ಸುಶೀಲಳ ಕೆನ್ನೆಗೆ ಹೊಡೆದು ಕೋಪದಿಂದ ಹೀಗನ್ನುತ್ತಾನೆ. ಏಯ್ ಸುಶೀಲಾ, ಬಾಯನ್ನ ಹದ್ದುಬಸ್ತಿನಲ್ಲಿಟ್ಕೋ. ನಾನು ಮಾಡಿದ ತಪ್ಪೇನು ಅಂದ್ರೆ ಅನಾಮಿಕಳನ್ನು ಅರ್ಥ ಮಾಡ್ಕೊಳ್ಳದೆ ಇರೋದು. ಅನಾಮಿಕ ನನ್ ಹೆಂಡತಿ, ನಾನು ಆಕೆ ಗಂಡ. ಆಕೆ ಯಾವಾಗಲೂ ನನ್ ಹೆಂಡ್ತಿನೇ. ನೀನೇನ್ ಮಾಡ್ಕೋತೀಯ ಮಾಡ್ಕೋ. ಹೋಗು ಇಲ್ಲಿಂದ, ಮತ್ತೆ ನಂಗೆ ಕಾಣಿಸ್ಬೇಡ. ಸುಶೀಲಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ನಂತರ ರಮೇಶ್ ಅನಾಮಿಕಳಿಗೆ ಕ್ಷಮಾಪಣೆ ಕೇಳುತ್ತಾನೆ. ಆ ನಂತರ ಎಲ್ಲರೂ ಸಂತೋಷದಿಂದ ಜೀವಿಸುತ್ತಾರೆ. 1 ವರ್ಷದ ಒಳಗೆ ಅನಾಮಿಕ ಮುದ್ದಾದ ಗಂಡು ಮಗುವಿಗೆ ತಾಯಿಯಾಗುತ್ತಾಳೆ. ಸುಶೀಲಾ ಕೋಪದಿಂದ ರಮೇಶನ ಮೇಲೆ ಕಂಪ್ಲೇಂಟ್ ಕೊಡುತ್ತಾಳೆ. ರಮೇಶ್ ಕೂಡ ಸುಶೀಲಳ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ. ವಿಷಯ ತಿಳಿದುಕೊಂಡ ಪೊಲೀಸರು ಸುಶೀಲಳನ್ನು ಅರೆಸ್ಟ್ ಮಾಡ್ತಾರೆ. ಇನ್ನು ಆಗಿನಿಂದ ರಮೇಶ್, ಅನಾಮಿಕ, ಶಾರದಾ ಪ್ರಸಾದರು ಸಂತೋಷದಿಂದ ಇರುತ್ತಾರೆ. ರಮೇಶ್ ಮೊದಲಿನ ಹಾಗಲ್ಲದೆ ಪೂರ್ತಿಯಾಗಿ ಬದಲಾಗಿ ಹೋಗಿ ಅನಾಮಿಕಳನ್ನು ಪ್ರೇಮದಿಂದ ನೋಡ್ಕೋತಾ ಇರ್ತಾನೆ. ಅನಾಮಿಕ, ರಮೇಶ್ ಇಬ್ಬರು ಸೇರಿ ಆನಂದದಿಂದ ಇದ್ರೆ ಶಾರದಾ ಪ್ರಸಾದರು ಕೂಡ ಅವರನ್ನು ನೋಡಿ ಎಷ್ಟೋ ಸಂತೋಷಿಸುತ್ತಾರೆ. ಈ ವಿಧದಿಂದ ಉದ್ದನೆಯ ಕೈ ಇರುವ ಅನಾಮಿಕಳ ಜೀವನ ಆನಂದಮಯವಾಗುತ್ತೆ.